ಸಹಸ್ರಮಾನದ ಇತಿಹಾಸ ನಿರ್ಮಾಣದ ಯೋಗ ಶ್ರೀ ಸಂಸ್ಥಾನದವರ ದಿವ್ಯ ಸಂಕಲ್ಪದ ಸುವರ್ಣ ಯೋಗ. ಇದು ಪ್ರಧಾನ ಮಠದ ಪುನರ್ನಿರ್ಮಾಣ. ಹರೇ ರಾಮ. ಶ್ರೀ ರಾಮಚಂದ್ರಾಪುರ ಮಠದ ಸಮಸ್ತ ಶಿಷ್ಯರಿಗೆ, ಭಕ್ತರಿಗೆ, ಅಭಿಮಾನಿಗಳಿಗೆ ಶ್ರೀ ಸಂಸ್ಥಾನವು ಹೃದಯ ತುಂಬಿ ಮಾಡುವ ಶುಭಾಶೀರ್ವಾದಗಳು. ಮಹತ್ ಕಾರ್ಯವೊಂದರಲ್ಲಿ ನಿಮ್ಮನ್ನು ಭಾಗಿಯಾಗಿಸುವುದು ಈ ಸಂದೇಶದ ಉದ್ದೇಶ. ಆ ಮಹತ್ ಕಾರ್ಯ ಬೇರಾವುದೂ ಅಲ್ಲ, ಶ್ರೀ ರಾಮಚಂದ್ರಾಪುರ ಮಠದ ಪುನರ್ನಿರ್ಮಾಣ. ಹೊಸನಗರದ ಶ್ರೀ ರಾಮಚಂದ್ರಾಪುರ ಮಠದ ಪುನರ್ನವದ ಮಹಾಕಾರ್ಯ. ಶರಾವತಿಯ ಪುಣ್ಯತೀರ. ಆದಿಶಂಕರಾಚಾರ್ಯರು ಈ ಮಠವನ್ನು ಸಹಸ್ರ ವರ್ಷಗಳ ಪೂರ್ವದಲ್ಲಿ ಗೋಕರ್ಣದಲ್ಲಿ ಅಶೋಕೆಯಲ್ಲಿ ಸಂಸ್ಥಾಪನೆ ಮಾಡಿದರು. ಆಗ ಈ ಮಠದ ಹೆಸರು ರಘುತ್ತಮ ಮಠ, ಆದ್ಯ ರಘುತ್ತಮ ಮಠ. ಆದರೆ ಕಾಲಕ್ರಮದಲ್ಲಿ ಆ ಮಠವು ಹೊಸನಗರದ ಶರಾವತಿ ತೀರದ ರಾಮಚಂದ್ರಾಪುರಕ್ಕೆ ಸ್ಥಳಾಂತರವಾಯಿತು. ಅಗಸ್ತ್ಯ ತೀರ್ಥ, ಯೋಗಿ ತೀರ್ಥಗಳ ಪಾವನ ಪರಿಸರ. ಭಗವತ್ಪಾದ ಶ್ರೀ ಶಂಕರಾಚಾರ್ಯರು ಗೋಕರ್ಣದಲ್ಲಿ ಸಂಸ್ಥಾಪಿಸಿದ ಶ್ರೀ ರಘುತ್ತಮ ಮಠವು ಕಾಲಕ್ರಮದಲ್ಲಿ ಸ್ಥಳಾಂತರಗೊಂಡು ಶ್ರೀ ರಾಮಚಂದ್ರಾಪುರ ಮಠ ಎಂಬ ಅಭಿದಾನ ಪಡೆದ ಮಹಾಕ್ಷೇತ್ರ. ರಾಮಚಂದ್ರಾಪುರಕ್ಕೆ ಸ್ಥಳಾಂತರವಾಯಿತು ಅನ್ನೋದಕ್ಕಿಂತಲೂ ಶರಾವತಿ ತೀರದಲ್ಲಿ ಎಲ್ಲಿ ಈ ಮಠ ಸ್ಥಳಾಂತರವಾಯಿತೋ ಆ ಊರಿಗೆ ರಾಮಚಂದ್ರಾಪುರ ಎಂಬ ಹೆಸರು ಬಂತು. ಮಠದಿಂದ ಊರಿಗೆ ಹೆಸರು ಬಂದಿರತಕ್ಕಂಥದ್ದು, ಊರಿನಿಂದ ಮಠಕ್ಕೆ ಹೆಸರು ಬಂದಿರತಕ್ಕಂಥದ್ದಲ್ಲ. ರಾಮಚಂದ್ರ ಭಾರತಿಗಳು ಸ್ಥಾಪನೆ ಮಾಡಿದ ಮಠ, ರಾಮಚಂದ್ರನೇ ಆರಾಧ್ಯ ದೈವ. ಹೀಗಾಗಿ ಆ ಊರಿಗೂ ಕೂಡ ರಾಮಚಂದ್ರಾಪುರ ಎಂಬ ಹೆಸರು ಬಂತು. ಅಲ್ಲಿ ಈ ಮಠವು ರಾಮಚಂದ್ರಾಪುರ ಮಠವೆಂಬುದಾಗಿಯೇ ಒಂದು ಕಾಲದಲ್ಲಿ ಪ್ರಸಿದ್ಧಿಯನ್ನು ಪಡೆಕೊಂಡಿತ್ತು. ಶ್ರೀಮಠದ ಅನೇಕ ಪೀಠಾಧಿಪತಿಗಳು ತಪಸ್ಸುಗೈದ ಪವಿತ್ರ ಕ್ಷೇತ್ರ. ಶ್ರೀ ಸಂಸ್ಥಾನದವರು ಸನ್ಯಾಸ ಸ್ವೀಕರಿಸಿದ ಅನಂತರ ಪ್ರಥಮ ಸವಾರಿ ಕೈಗೊಂಡ ಮಂಗಲ ಕ್ಷೇತ್ರ. ರಾಮಾಯಣ ಮಹಾಸತ್ರ, ವಿಶ್ವ ಗೋ ಸಮ್ಮೇಳನಗಳಂತಹ ಬೃಹತ್ ಕಾರ್ಯಕ್ರಮಗಳ ಸಾಕಾರ ಕ್ಷೇತ್ರ. ಈ ಮಠವನ್ನ ಶಾಸ್ತ್ರೀಯವಾಗಿ, ವ್ಯವಸ್ಥಿತವಾಗಿ ಪುನರ್ನಿರ್ಮಾಣ ಮಾಡಬೇಕು. ಯಾಕೆಂದ್ರೆ ಶಿಷ್ಯರಿಗೆ ಶಕ್ತಿ ಇರುವ ಕಾಲ ಇದು, ಶಿಷ್ಯರಿಗೆ ಅನುಕೂಲ ಇರುವ ಕಾಲ ಇದು. ಶಕ್ತಿ ಇದ್ದಾಗ ಅದನ್ನು ಮಾಡದೇ ಇದ್ರೆ ನಾವು ತಪ್ಪಿತಸ್ಥರಾಗ್ತೇವೆ, ಲೋಪವನ್ನು ಮಾಡಿದಂತೆ ಆಗ್ತದೆ. ಹಾಗಾಗಿ ಅದನ್ನು ಮಾಡುವ ಕರ್ತವ್ಯ ಇಡೀ ಶಿಷ್ಯವರ್ಗದ ಮೇಲೆ, ಸಮಸ್ತ ಶಿಷ್ಯರ ಮೇಲೆ ಇದೆ. ಅವಕಾಶ ತೆರೆದಿದೆ. ರಾಮದೇವರ ಸೇವೆಗೆ ಅವಕಾಶವನ್ನು ನಮಗೆಲ್ಲ ಕೊಡ್ತಾ ಇದ್ದಾರೆ. ನಾವೆಲ್ಲ ಇದಕ್ಕೆ ಪರಿಶ್ರಮಿಸಬೇಕು. ನಾವೆಲ್ಲರೂ ಕಾರ್ಯಕರ್ತರಾಗಿ ದುಡಿಬೇಕು. ನಾವೆಲ್ಲರೂ ಸಮಯ ಕೊಡಬೇಕು. ನಾವೆಲ್ಲರೂ ಶ್ರಮ ಮಾಡಬೇಕು. ನಾವೆಲ್ಲರೂ ನಮ್ಮ ತ್ಯಾಗಗಳನ್ನು ಕೂಡ, ಸಮರ್ಪಣೆಗಳನ್ನು ಕೂಡ ಮಾಡಬೇಕು. ಶ್ರೀ ಚಂದ್ರಮೌಳೀಶ್ವರ ದೇವಸ್ಥಾನ, ಮಹಾನಂದಿ ಗೋಲೋಕ, ಗೋವರ್ಧನ ಗಿರಿಧಾರಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನಗಳಿರುವ ದಿವ್ಯ ಕ್ಷೇತ್ರ. ಈ ಮಹಾಕೇಂದ್ರವು ಇದೀಗ ಪುನರ್ನಿರ್ಮಾಣಗೊಳ್ಳುತ್ತಿದೆ. ಆ ಮಟ್ಟದ ಪುನರ್ನಿರ್ಮಾಣ ಈಗ ಆಗಬೇಕಾಗಿದೆ. ಏನಪ್ಪ ಸಂದರ್ಭ ಅಂದ್ರೆ, ಈಗ ಇರುವ ಮಠ ಆಪತ್ಕಾಲದಲ್ಲಿ ನಿರ್ಮಾಣವಾಗಿರುವಂಥದ್ದು. ಯಾಕೆಂದ್ರೆ ಆ ಮಠಕ್ಕೆ ಬಳಸಲಾಗಿರ್ತಕ್ಕಂಥ ಸ್ತಂಭಗಳಿದೆಯಲ್ಲ, ಅವೆಲ್ಲ ಸಮೀಪದ ಉಮಾಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದನ್ನು ಊರಿನಲ್ಲೂ ಕೂಡ ಜನಜನಿತವಾಗಿ ಇರ್ತಕ್ಕಂಥ ಸಂಗತಿ ಇದು. ಹಾಗೆ ಇದನ್ನ ಜ್ಯೋತಿ ಸೇವೆ ಮೊದಲಾಗಿರ್ತಕ್ಕಂಥ ಬೇರೆ ಬೇರೆ ವಿಧಾನಗಳಲ್ಲಿ ಕೂಡ ಇದನ್ನೇ ಖಚಿತಪಡಿಸ್ತಾರೆ. ಹಾಗೆ ಇನ್ನೊಂದು ದೇವಸ್ಥಾನದಿಂದ ಸ್ತಂಭಗಳನ್ನು ಅಥವಾ ಜೀರ್ಣವಾದ, ಭಗ್ನವಾದ ದೇವಸ್ಥಾನದಿಂದ ವಸ್ತುಗಳನ್ನು ತಂದು ಮಠ ಕಟ್ಟಬೇಕಾದ್ರೆ ಅಂಥ ಪರಿಸ್ಥಿತಿ ಇತ್ತು ಅಂತಲೇ ಅದಕ್ಕೆ ಅರ್ಥ. ಅದು ಮಾತ್ರ ಅಲ್ಲ, ಮಠದ ದ್ವಾರಪಾಲಕರ ಭಂಜನ ಆಗಿದ್ದನ್ನು ನೋಡಿದರೆ ಅಲ್ಲಿ ಆಕ್ರಮಣ ಆಗಿದ್ದು, ಅಂಥ ಪರಿಸ್ಥಿತಿಗಳು ಒದಗಿದ್ದನ್ನ ನಾವು ತಿಳಿಯೋಕೆ ಸಾಧ್ಯ ಇದೆ ಅಂತ. ಪೂರ್ವ ಗುರುಗಳ ಸಂಸ್ಮರಣೆಯ ಆಚಾರ್ಯವನ. ಶ್ರೀಮಠದ ಭವ್ಯ ಶಿಲಾಮಯ ಕಟ್ಟಡ ನಿರ್ಮಾಣ. ಪ್ರಾಚೀನವಾದ ಶ್ರೀ ಶಾರದಾಂಬಾ ಸನ್ನಿಧಿಗೆ ನೂತನ ದೇಗುಲ ನಿರ್ಮಾಣ. ಶ್ರೀಮಠದ ಪೀಠಾಧಿಪತಿಗಳಿಗೆ ಶ್ರೀವಾಸ. ಇನ್ನು
ಅನೇಕ ಶಾಶ್ವತ ಕಾರ್ಯಗಳು ನಡೆಯಲಿವೆ. ಇನ್ನು ಸಾವಿರಾರು ವರ್ಷಗಳ ಕಾಲ ಪುನಃ ಕಟ್ಟಬೇಕಾದ ಅಗತ್ಯ ಇಲ್ಲದಂತೆ ತುಂಬಾ ಅದ್ಭುತವಾಗಿ ಇದನ್ನ ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿ ನಿರ್ಮಾಣ ಮಾಡಬೇಕಾಗಿದೆ. ಎಲ್ಲ ಶಿಷ್ಯರು, ಭಕ್ತರು, ಅಭಿಮಾನಿಗಳು ಇದರಲ್ಲಿ ಸರ್ವ ರೀತಿಯಿಂದಲೂ ಭಾಗಿಯಾಗಬೇಕು. ತಮ್ಮ ತಮ್ಮ ಸೇವೆಗಳನ್ನು ಮಾಡಿ ಧನ್ಯತೆಯನ್ನು ಕಾಣಬೇಕು ಎಂಬುದಾಗಿ ನಮ್ಮ ಅಪೇಕ್ಷೆ. ಹಳತರಲ್ಲಿ ಹಳತನ್ನು, ಹೊಸತರಲ್ಲಿ ಹೊಸತನ್ನಾಗಿಸುವ ಈ ಹೆಗ್ಗೆಲಸದಲ್ಲಿ ಪಾಲ್ಗೊಳ್ಳುವುದು ಪ್ರತಿ ಶಿಷ್ಯನ ಕರ್ತವ್ಯ. ಪುನರ್ನವದ ಮಹಾ ಕಾರ್ಯದಲ್ಲಿ ಭಾಗವಹಿಸಿ ಧನ್ಯರಾಗೋಣ. ದೇವರು ನಿಮಗೆಲ್ಲ ಅಂಥ ಪ್ರೇರಣೆಯನ್ನು ಕೊಡಲಿ, ಅಂಥ ಶಕ್ತಿಯನ್ನು ಕೊಡಲಿ, ಅಂಥ ಅವಕಾಶವನ್ನು ಕೊಡಲಿ ಮತ್ತು ಆ ಸೇವೆಯ ಫಲವಾಗಿ ದೊಡ್ಡ ಆಶೀರ್ವಾದವನ್ನು ನಿಮಗೆಲ್ಲ ಮಾಡಲಿ. ನೀವೆಲ್ಲ ಸೇವಾ ಭಾಗ್ಯವನ್ನು ಪಡೆದ ಭಾಗ್ಯವಂತರಾಗುವಂತಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಹಾರೈಸುತ್ತೇವೆ. ಹರೇ ರಾಮ.